ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣ ಏನಿದೆ ಇಲ್ಲಿ ಡ್ರೋನ್ ಮೂಲಕವಾಗಿ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ, ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಶೋಧ ಕಾರ್ಯ ಮುಂದುವರಿತಾ ಇದೆ. ಕಾರಣ ಮಳೆ ಅತಿ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಅವಾಗವಾಗ ಬಿಡು ತೆಗೆದುಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಈಗ ಇನ್ನೊಂದು ಕಡೆಗೆ ಗಂಗಾವಳಿ ನದಿ ಏನಿದೆ ಅದರಲ್ಲೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಮುಳುಗು ತಜ್ಞರನ್ನ ಕರೆಸ್ಕೊಂಡಿದ್ದಾರೆ. ಒಳಗಡೆಗೆ ಲಾರಿ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಸತತ ಮಳೆಯಿಂದಾಗಿ ಈಗ ಅಡ್ಡಿ ಆಗ್ತಾ ಇತ್ತು. ಸ್ವಲ್ಪ ಬಿಡು ಕೊಟ್ಟಾಗೆಲ್ಲ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅದು ತುಂಬಿ ಹರಿತಾ ಇದೆ ಗಂಗಾವಳಿ ನದಿ. ಈಗ ಅದರಲ್ಲೂ ಬೇರೆ ಬೆಟ್ಟದ ಮಣ್ಣೆಲ್ಲ ಬಂದು ಸೇರ್ಕೊಂಡಿದೆ. ಸೊ ನನ್ನ ಸಹೋದ್ಯೋಗಿ ಅಲ್ಲಿಂದನೇ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಕ್ಲಿಯರ್ ಮಾಡಿರುವಂಥದ್ದು, ಜೊತೆಗೆ ಒಂದು ತಡೆಗೋಡೆಯನ್ನು ಕೂಡ ಈಗ ಸಿಮೆಂಟ್ ಏನು ಹಾಕಿರುವಂಥದ್ದನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ. ಯಾಕೆಂತಂದರೆ ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಮತ್ತೆ ಧರೆ ಕುಸಿಯುವಂತಹ ಆತಂಕ ಇರುವಂಥದ್ದು. ಮೇಲ್ಭಾಗದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಧರೆ ಕುಸಿದೆ ಅಂತೇಳಿ. ಈ ಭಾಗದಲ್ಲಿ ಪದೇ ಪದೇ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಗುಡ್ಡದ ಒಳಭಾಗದಿಂದ ಹರಿದು ಬರುತ್ತಿದ್ದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಯಾಕೆಂತಂದರೆ ಗುಡ್ಡದ ಒಳಭಾಗದಿಂದ ನೀರು ಹರಿದು ಬರುತ್ತದೆ. ಮೇಲ್ಭಾಗದಿಂದ ಒಂದೆಡೆ ಹೆಚ್ಚಿನ ಮಳೆ ಬಂದಾಗ ಮಣ್ಣು ಸಡಿಲವಾಗಿರುತ್ತೆ, ಅಂಥದ್ದು ಬಿರುಕು ಬಿಟ್ಟು ಮತ್ತೆ ಕುಸಿತದೆ. ನೀವು ನೋಡ್ಬೋದು ಒಂದು ಭಾಗದಲ್ಲಿ ಯಾವ ರೀತಿಯಲ್ಲಿ ಮತ್ತೆ ಕುಸಿದೆ ಅಂತ. ಮೊನ್ನೆ ದಿನ ಇದೇ ಭಾಗದಲ್ಲಿ ಕಂದಕವೂ ಕೂಡ ಕ್ರಿಯೇಟ್ ಆಗಿತ್ತು. ಅಂಥದ್ರಲ್ಲಿ ಮತ್ತೆ ಮಣ್ಣು ಕುಸಿದು ಈಗ ಈ ಭಾಗದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇರೋವಂಥದ್ದು. ಜೊತೆಗೆ ಈಗ ನೀವು ನೋಡ್ಬೋದು ಈ ಭಾಗದಲ್ಲಿ ಮಣ್ಣನ್ನು ತೆಗಿಲಿಕ್ಕೆ ಮತ್ತೆ ಸಕಲ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಳ್ಳೋಂಥದ್ದು. ಬೂಮ್ಲಾಂಗ್ ಪೋಕ್ಲೈನನ್ನು ಕೂಡ ಈಗಾಗಲೇ ಎರಡನ್ನು ತರಿಸಿರುವಂಥದ್ದು. ನೀವು ನೋಡ್ತಾ ಇರೋ ದೃಶ್ಯದಲ್ಲಿ ಈಗಾಗಲೇ ಎರಡು ದೊಡ್ಡ ಮಟ್ಟದ ಪೋಕ್ಲೈನು ಕೂಡ ಇರುವಂಥದ್ದು. ಅದು 60 ಅಡಿ ಉದ್ದ ಅದರ ಹ್ಯಾಂಡಲ್ ಇರುವಂಥದ್ದು. ಅದರ ಮೂಲಕ ಈಗ ನದಿ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಇದುವರೆಗೆ 8 ಜನರ ಮೃತದೇಹ ಪತ್ತೆಯಾಗಿದೆ. 3 ಹುಡುಕಾಟ ಮುಂದುವರಿದಂಥದ್ದು. ನಿನ್ನೆ ಡ್ರೋನ್ ಮೂಲಕ ಕಾರ್ಯಾಚರಣೆ ಮಾಡಿ ಲಾರಿಯನ್ನು ಕ್ಯಾಬಿನ್ ಡಿಟೆಕ್ಟ್ ಮಾಡಲಾಗಿತ್ತು. ಆದರೆ ಆ ಡಿಟೆಕ್ಟ್ ಮಾಡಿದ ಜಾಗಕ್ಕೆ ತಲುಪಲಿಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಒಂದು ಕಾರ್ಯಾಚರಣೆ ನಿಧಾನವಾದ ಗತಿಯಲ್ಲಿ ಸಾಗ್ತಾ ಇದೆ ಅಂತ ಭಾಳಷ್ಟು ಜನ ಆಪಾದನೆ ಮಾಡ್ತಾರೆ. ಆದರೆ ಹಾಗಲ್ಲ, ಕಾರ್ಯಾಚರಣೆ ಮಾಡಲಿಕ್ಕೆ ಸಾಕಷ್ಟು ಪೂರಕವಾದ ವಾತಾವರಣ ಇದ್ದರೆ ಮಾತ್ರ ಸಾಧ್ಯ ಇರುತ್ತದೆ. ನೀವು ನೋಡ್ಬೋದು ಈಗ ಅವಶೇಷಗಳು ಸಿಕ್ಕಿರುವಂಥದ್ದು. ಅಲ್ಲಿ ಈಗ ಕಬ್ಬಿಣದ ವಿದ್ಯುತ್ ಕಂಬ ಕೂಡ ಸಿಕ್ಕಿದೆ. ದೊಡ್ಡ ಮಟ್ಟದ ಕಂಬ, ಅದು ತುಂಡಾಗಿ ಬಿದ್ದಿರುವಂಥದ್ದು. ಅದನ್ನು ಈಗ ಈ ಭಾಗದಲ್ಲಿ ಇಟ್ಟಿರುವಂಥದ್ದು. ಇನ್ನು ನದಿಯ ಭಾಗದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ನದಿ ಹರಿತಾ ಇದೆ ಅಂತೇಳಿ. ಈಗಾಗಲೇ ಮಳೆ ಜಿಲ್ಲೆಯಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಿದೆ. ಆರೆಂಜ್ ಅಲರ್ಟ್ ಕೂಡ ಇರುವಂಥದ್ದು. ಇಂಥದ್ರಲ್ಲಿ ಗಂಗಾವಳಿ ನದಿ ನೀರು ರಭಸದಿಂದ ಹರಿತಾ ಇದ್ದಾವೆ. ಕುಮಟಾ, ಹೊನ್ನಾವರ, ಯಲ್ಲಾಪುರ ಈ ಭಾಗದಿಂದ ಹೆಚ್ಚು ಮಳೆ ಆದಾಗ ಈ ಭಾಗದಲ್ಲಿ ಗಂಗಾವಳಿ ನದಿ ಉಕ್ಕಿ ಹರಿತದೆ. ಇಂಥದ್ರಲ್ಲಿ ಈ ಭಾಗದಲ್ಲಿ ಈಗ ಕಾರ್ಯಾಚರಣೆಗೆ ನದಿಯ ನೀರಿನ ಪ್ರಮಾಣವೂ ಕೂಡ ಒಂದು ಕಾರಣ. ಯಾಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದರೆ ಆಗ ರಕ್ಷಣಾ ಕಾರ್ಯಾಚರಣೆಯು ಕೂಡ ವಿಳಂಬವಾಗ್ತದೆ. ಈಗ ನಿಮಗೆ ಇನ್ನೊಂದು ಭಾಗದಲ್ಲಿ ತೋರಿಸ್ತೀನಿ. ಏನು ಪೋಕ್ಲೈನ್ ಇತ್ತು ಆ ಭಾಗದಲ್ಲಿ ಈಗ ಮಣ್ಣನ್ನು ಡಿಗ್ ಮಾಡ್ತಾ ಇರೋವಂಥದ್ದು. ಆ ಭಾಗದಲ್ಲಿ ಅಂಗಡಿ ಕೂಡ ಇತ್ತು, ಪಡವಳಿಕೆಗಳು ಸಿಕ್ಕಿದ್ದಾವೆ. ಆದರೆ ಅದಕ್ಕೆ ಒಳಭಾಗದಲ್ಲಿ ಮತ್ತೇನೋ ಶವ ಇರ್ಬೋದು ಅನ್ನುವಂತಹ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋವಂಥದ್ದು. ಇನ್ನು ಕೇರಳ ಮೂಲದ ಅರ್ಜುನ್ ಏನಿದ್ದಾರೆ, ಅರ್ಜುನ್ ಅವರು ಈಗಾಗಲೇ ತೀರಿ ಹೋಗಿರೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಬಂದಿರುವಂಥ ಮಾಹಿತಿ. ಒಂದು ಟ್ರಕ್ಕನ್ನು ಈಗಾಗಲೇ ಆ ಭಾಗದಲ್ಲಿರೋ ನೀರಿನ ಅಡಿಭಾಗದಲ್ಲಿರುವಂಥದ್ದನ್ನು ಶೋಧ ಮಾಡಲಾಗ್ತಾ ಇದೆ. ಮತ್ತೆ ಕಾರ್ಯಾಚರಣೆ ಮುಂದುವರಿತಿದೆ. ಇನ್ನು 2 ದಿನಗಳು ಆದರೂ ಕೂಡ ಈ ಮಳೆ ಪ್ರಮಾಣ ಕಮ್ಮಿ ಆಗದೇ ಇದ್ದರೆ ಟ್ರಕ್ಕನ್ನು ಮೇಲೆತ್ತುವ ಕಾರ್ಯಾಚರಣೆಗೆ ತೊಡಕಾಗುವಂತಹ ಸಾಧ್ಯತೆಗಳಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.